ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ನಾವು ನಾಗರ ಪಂಚಮಿ ಬಂತಲ್ರಿ, ಮಂಡಾಳ ಅಂತೀವಲ್ಲ, ಮಂಡಾಳ ಅಥವಾ ಚುರುಮುರಿ ಉಂಡೆ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಸರಳವಾಗಿ ನಾವು ಮಾಡುವ ರೀತಿಯಲ್ಲೇ ಮಾಡಿರಿ, ಆರಾಮ್ ಬರ್ತಾವೆ. ಇವು ಉಂಡೆ ಕಟ್ಟಕ್ಕೆ ಈಜಿ ಆಗುತ್ತೆ ನೋಡಿರಿ. ಇವನ್ನ ನಾ ಚುರುಮುರಿನ ಅಳತೆ ಮಾಡಿ ತೋರ್ಸಾಕತ್ತೀನಿ. ಇವು 6 ಕಪ್ ಅದ ನೋಡಿರಿ. ಸಣ್ಣ ನೀವು ಯಾವುದೇ ತೊಗೊಳ್ಳಿ, ಒಟ್ಟು ಕಪ್ಲಿಂದ ಅಳತೆ ಮಾಡ್ಕೊಂಡಾಗ 6 ಕಪ್, ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವಿ ಅದು 1.5 ಕಪ್ ಬೆಲ್ಲ ಹಾಕ್ಬೇಕು. 6 ಕಪ್ ನಾನು ಇಲ್ಲಿ ಚುರುಮುರಿ ಹಾಕಾಕತ್ತೀನಿ. ಅಳತೆ ಬದ್ಧವಾಗಿ ಮಾಡಿದ್ರೆ ಚೆನ್ನಾಗಿರ್ತಾವೆ ನೋಡಿರಿ. ಇದಕ್ಕೆ ಪುಟಾಣಿ ಹಿಟ್ಟು ಹಾಕ್ತಾರೆ ಒಬ್ರೊಬ್ರು. ಇದು ಏನು ಅವಶ್ಯಕತೆ ಇಲ್ಲ, ಇದು ಬರೀ ಓನ್ಲಿ 3 ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡ್ಬೋದು. ತುಪ್ಪ, ಬೆಲ್ಲ, ಚುರುಮುರಿ ನೋಡಿರಿ. 6 ಕಪ್ಪು. ಇವನ್ನೇನು ಮಾಡಬೇಕು, ಮೆತ್ತಗಾಗಿರ್ತಾವಲ್ಲ, ಮೆತ್ತಗಿದ್ರೆ ಸರಿ ಆಗಂಗಿಲ್ಲ. ಹೀಗಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಗ್ಯಾಸಿನ ಮೇಲೆ ಇಟ್ಟು ಅವನ್ನ ಸ್ವಲ್ಪ ಕೈ ಆಡಿಸ್ತಿರ್ಬೇಕು, ಅಂದರೆ ಬಿಸಿ ಆಗ್ತಾವೆ. ಹಂಗೆ ಬಿಡಬಾರ್ದು, ಒತ್ತಾವ ಸರಿ ಆಗಂಗಿಲ್ಲ. ಚೆನ್ನಾಗಿ ಸ್ವಲ್ಪ ಕುರು ಅನ್ನಂಗೆ ಹುರಿಬೇಕು ನೋಡಿರಿ. ಬೆಚ್ಚ ಮಾಡಬೇಕು. ಕುರು ಅನ್ನಂಗೆ ಚಲೋ ಇದ್ದು ಬಂದ್ರೆ ಮಾಡೋ ಅವಶ್ಯಕತೆ ಇಲ್ಲ ನೋಡಿರಿ. ನಾ ಬಿಸಿ ಮಾಡಕತ್ತೀನಿ. ಈಗ ನಾ ಮಾಡುವ ರೀತಿಯಲ್ಲೇ ಮಾಡಿರಿ. ಇದಕ್ಕೇನು ಹಾಳಿ ಇಟ್ಕೊಂಡು ಅದರಲ್ಲೇ ಕಟ್ಟಬೇಕನ್ನೋ ಅವಶ್ಯಕತೆ ಬರಲ್ಲ, ಕೈಲೇ ಕಟ್ಬೋದು. ಮತ್ತು ಪುಟಾಣಿ ಹಿಟ್ಟು ಹಾಕ್ತಾರೆ, ಅದ್ರದ್ದು ಅವಶ್ಯಕತೆ ಇಲ್ಲ. ಹಣ ಸರಿಯಾಗಿ ತೊಗೊಂಬಿಟ್ರೆ ಉಂಡೆ ಸರಿಯಾಗಿ ಬರ್ತಾವೆ. ನಾ ಮಾಡುವ ರೀತಿಯಲ್ಲಿ ನೀವು ಮಾಡಿ ನೋಡಿರಿ ಒಂದ್ಸರಿ, ಹಾಗೆ ಹೆಂಗೆ ಬಂದ್ವಂತ ಕಮೆಂಟ್ ಮಾಡಿರಿ ನೋಡಿರಿ. ಒತ್ತಿದ್ರೆ ಹಿಂಗೆ ಮುದ್ದೆ ಆಗಬಾರ್ದು. ಇನ್ನೂ ಸರಿಯಾಗಿ ಕುರು ಅನ್ನುವಲ್ವ, ಇನ್ನೊಂದು ಸ್ವಲ್ಪ ಬಿಸಿ ಮಾಡೋದು. ನೋಡಿರಿ, ಇವು ಸ್ವಚ್ಛ ಇರಲಿಲ್ಲ ಅಂದ್ರೆ ಕ್ಲೀನ್ ಮಾಡ್ಕೋಬೇಕು. ನಾನು ಕ್ಲೀನ್ ಮಾಡಿಕೊಂಡು ಒಣದು ಉರಿಯಾಕತ್ತಾನೆ. ಈಗ ನಾಗರ ಪಂಚಮಿಗೆ ಎಲ್ಲರೂ ಮಾಡ್ತಾರೆ, ಹೀಗಾಗಿ ತೋರ್ಸೋಣಂತೇಳಿ ಒಂದೊಂದು ಉಂಡೆ ತೋರ್ಸಾಕತ್ತೀನಿ ನೋಡಿರಿ. ಹಿಂದಿನ ವಿಡಿಯೋದಾಗ ಪುಟಾಣಿ ಉಂಡೆ ತೋರಿಸಿದ್ದೆ, ಈಗ ಚುರುಮುರಿ ಉಂಡೆ ತೋರ್ಸಾಕತ್ತೇನೆ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನೋಡಿರಿ, ಈ ಥರ ತಡನೂ ಆಗಲ್ಲ, ಯಾವುದೇ ಗಡಿಬಿಡಿ ಆಗ್ಲಾರ್ದಂಗೆ ಮಾಡ್ಕೋಬೋದು ಇವನ್ನ ನೋಡಿರಿ. ಈಗ ನಾನು 1.5 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿನಿ, ಮುಳುಗುವಷ್ಟು. ಅದನ್ನೇನು ಮಾಡ್ಬೇಕು, ಕೈ ಆಡಿಸ್ಬೇಕು ಸರಿಯಾಗಿ. ಕೈ ಆಡಿಸ್ತಿರ್ಬೇಕು, ಆಣ ಚೆನ್ನಾಗಿ ಬರ್ಬೇಕಂದ್ರೆ. ಆಣ ತೊಗೊಳೋದ್ರಾಗ ಇರ್ತೈತಿ ಉಂಡೆ ಮಾಡೋದು. ಆಣ ಸರಿಯಾಗಿ ತೊಗೊಲ್ಲ ಅಂದ್ರೆ ಉಂಡೆ ಸರಿ ಆಗಂಗಿಲ್ಲ, ಗಟ್ಟಿನೇ ಆಗಲ್ಲ, ಬುಳು ಅಂತಾವ. ಹೀಗಾಗಿ ನಾ ಮಾಡುವ ರೀತಿ ಹದದಲ್ಲೇ ನೀವು ಆಣ ಮಾಡಿರಿ, ಸರಿಯಾಗಿ ಉಂಡೆ ಬರ್ತಾವೆ ನೋಡಿರಿ. ಕೈ ಬಿಡ್ದಂಗೆ ತಿರುಗಿಸ್ತಿರ್ಬೇಕು. ಒಬ್ರೊಬ್ರು ಉಂಡೆ ಗಟ್ಟಿ ಆಗಲ್ಲ ಅಂತೇಳಿಂದು ಪುಟಾಣಿ ಹಿಟ್ಟು ಹಾಕ್ತಾರೆ. ಇದಕ್ಕೇನು ಬೇಡ ನೋಡಿರಿ, ಬರೀ ಬೆಲ್ಲದ ಆಣ, ಸ್ವಲ್ಪ ತುಪ್ಪ ಹಾಕಿ ಚುರುಮುರಿ ಹಾಕಿಬಿಟ್ರೆ ಆರಾಮ್ ಉಂಡೆ ಕಟ್ಬೋದು. ಭಾರಿ ಮಸ್ತಾಗಿ ಬರ್ತಾವೆ. ಒಮ್ಮೆ ನಾವು ಮಾಡೋ ರೀತಿಯಲ್ಲಿ ನೀವು ಮಾಡಿ ನೋಡಿರಿ, ಚೆನ್ನಾಗಿ ಬರ್ತವೆ. ಹಿಂಗೆ ನೋಡಿರಿ, ತಿರುಗಿಸ್ತಾ ಇರಬೇಕು. ಇದ್ರಾಗ ಆವಾಗವಾಗ ಇನ್ನೇನು ಬಬಲ್ಸ್ ಟೈಪ್ ಬಂದಾಗ ಆಣ ಬರ್ತಿರ್ತೈತಿ, ನೋಡ್ಕೊತ ತಿರ್ಗಿಸ್ಬೇಕು. ಹಂಗೆ ತಿರ್ಸ್ಕೊಂತ ಇರಬಾರ್ದು, ಇನ್ನೂ ಪೂರ್ಣ ಗಟ್ಟಿಯಾಗಿಲ್ಲ. ಇದು ಹೆಂಗೆ ಬರ್ಬೇಕಪ್ಪ ಅಂದ್ರೆ, ಆಣ ಹಿಂಗೆ ಗಟ್ಟಿಯಾಗಿ ಹಿಂಗೆ ಒಗೆದ್ರೆ ಅಂದ್ರೆ ಟನ್ ಅನ್ಬೇಕು ನೋಡಿರಿ, ಆ ಥರ ಬರಬೇಕು. ಅಲ್ಲೇ ಇರೋದು ಮೇನ್.
ಹಿಂಗೆ ಕೈ ಬಿಡಲಾರ್ದಂಗೆ ಆಣ್ ಬರೋ ಟೈಮ್ನಾಗ ಕೈ ಬಿಡಲಾರ್ದಂಗೆ ತಿರುಗ್ತಾ ಇರಬೇಕು. ನೋಡಿರಿ ಈಗ ಎಷ್ಟು ಗಟ್ಟಿಯಾಗಿ ಹಿಂಗೆ ಬಂದೈತಿ, ಈ ಥರ ಬರಬೇಕು. ತೋರಿಸ್ತೀನಿ ನೋಡಿ ನಿಮಗೆ ಹಾಕಿ ನೋಡಿರಿ. ಕೈಯಾಗ ಉಂಡೆಯಾಗಿ ಬರಬೇಕು. ಅದನ್ನು ಉಂಡೆ ಮಾಡಿ ಹಿಂಗೆ ಹೋಗಿದ್ರೆ ಟಣ್ ಅನ್ಬೇಕು. ಈಗ ಬಂದೈತೆ ನೋಡಿರಿ, ತೋರಿಸಿದೆ ನಾನು ಈ ಟೈಪು. ಅದನ್ನು ಏನು ಮಾಡೋಣ, ಬೆಲ್ಲದ ಆಣಲ್ಲ, ಒಂದು ಸ್ವಲ್ಪ ಕಸರು ಅದಿರ್ತೈತಿ, ಹೀಗಾಗಿ ಸೋಸ್ಬೇಕು ಅದನ್ನ. ಆಣನ ಸೋಸ್ಕೊಂಡು ಮತ್ತೊಂದು ಪಾತ್ರೆ ಒಳಗೆ ದೊಡ್ಡ ಪಾತ್ರೆ ಒಳಗೆ ಕಲಸೋಣ. ಈಗ ನೋಡಿರಿ ಸೋಸ್ಕೊಂಡಿನಿ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಆಗಷ್ಟು ತುಪ್ಪ ಹಾಕ್ಕೊಳಕತ್ತೀನಿ. ಒಂದು ಸ್ಪೂನ್ ಆಗಷ್ಟು ತುಪ್ಪ ಹಾಕ್ಕೊಂಡು ನೋಡಿರಿ. ಇದು ತಿರ್ಗಾಸಕ್ಕೆ ಬರಲ್ಲಪ್ಪ ಗಟ್ಟಿ ಆತಂತಂದಾಗ ಒಂದು ಸ್ವಲ್ಪ ಒಲೆ ಗ್ಯಾಸಿನ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿ ಎಲ್ಲವನ್ನು ಕೈ ಆಡಿಸ್ಬೇಕು ತುಪ್ಪನ. ಈಗ ಅದಕ್ಕೇನು ಮಾಡೋಣ, ಕೆಳಗಿಟ್ಟು ಚುರುಮುರಿನ ಹಾಕಿ ಸ್ವಲ್ಪ ದೊಡ್ಡ ಪಾತ್ರೆ ಒಳಗೆ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಬೇಕು ನೋಡಿರಿ. ಎಲ್ಲವನ್ನು ಮಿಕ್ಸ್ ಆಯ್ತು. ಆರಾಮ್ ಉಂಡೆ ಕಟ್ಬೋದು, ಏನು ಆಳಿ ತೊಗೋಬೇಕು ಅನ್ನಂಗಿಲ್ಲ, ಸುಡ್ತೈತೆ ಅನ್ನಂಗಿಲ್ಲ, ಆರಾಮ್ ಕಟ್ಬೋದು. ನಾವು ಮಾಡೋ ರೀತಿಯಲ್ಲಿ ಕಟ್ಟಿದರೆ ಈ ಥರ ಉಂಡೆ ಬರ್ತಾವೆ ನೋಡಿರಿ. ರುಚಿಯಾದ ನಾಗರ ಪಂಚಮಿ ವಿಶೇಷ ಚುರುಮುರಿ ಉಂಡೆ ರೆಡಿ ಆದ ನೋಡಿರಿ ಹೆಂಗೆ ಬಂದು ಮಸ್ತ್ ಗಟ್ಟಿ ಆಗ್ತಾವೆ. ನೀವು ಒಮ್ಮೆ ಮಾಡಿ ಹೆಂಗಾದ್ವು ಅಂತಂದು ಕಮೆಂಟ್ ಮಾಡಿರಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿಲ್ಲ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ.